ನಾಗರ ಪಂಚಮಿ ಹೆಸರನ್ನು ಕೇಳಿದ ತಕ್ಷಣ ನಮ್ಮ ಮನಸ್ಸಿಗೆ ಬರೋದು ಒಂದು ಹಬ್ಬ. ಆದರೆ ಇದು ಕೇವಲ ಹಬ್ಬವಲ್ಲ, ನಮ್ಮ ಮಣ್ಣಿನ ಜೊತೆ, ನಮ್ಮ ಪ್ರಕೃತಿಯ ಜೊತೆ, ನಮ್ಮ ಪೂರ್ವಜರ ನಂಬಿಕೆಯ ಜೊತೆ ಬೆಸೆದುಕೊಂಡಿರುವ ಒಂದು ಸಂಪ್ರದಾಯ. ನಾಗರ ಪಂಚಮಿಯಂದು ನಾಗದೇವತೆಯನ್ನು ಭಕ್ತಿಯಿಂದ ಪೂಜಿಸಿ ಹಾಲು, ಅರಿಶಿನ, ಹೂವುಗಳಿಂದ ನಾಗನಿಗೆ ಅರ್ಪಣೆ ಮಾಡೋದು ನಮ್ಮ ಸಂಸ್ಕೃತಿಯ ಒಂದು ವಿಶೇಷ ಆಚರಣೆ. ಆದರೆ ಇದರ ಹಿಂದೆ ಇರುವ ಅರ್ಥ ಇನ್ನೂ ಆಳವಾದದ್ದು. ಹಾವು ಕೇವಲ ಭಯದ ಸಂಕೇತವಲ್ಲ, ಅದು ಪ್ರಕೃತಿಯ ಸಮತೋಲನದ ಒಂದು ಭಾಗ. ನಮ್ಮ ಹೊಲಗಳನ್ನು, ನಮ್ಮ ಪರಿಸರವನ್ನು, ನಮ್ಮ ಜೀವ ಜಗತ್ತನ್ನು ಗೌರವಿಸುವ ಮನೋಭಾವವು ಈ ಆಚರಣೆಯೊಳಗೆ ಅಡಗಿದೆ. ಕರ್ನಾಟಕದ ಹಲವು ಭಾಗಗಳಲ್ಲಿ ನಾಗಬನ, ನಾಗಮಂಡಲ ಮತ್ತು ನಾಗಾರಾಧನೆಯಂತಹ ಆಚರಣೆಗಳು ಇಂದಿಗೂ ಭಕ್ತಿಯಿಂದ ಮುಂದುವರೆದಿವೆ. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ಕಥೆಗಳು ಬದಲಾಗಬಹುದು, ಗಾನ ಬದಲಾಗಬಹುದು, ಆದರೆ ನಮ್ಮ ಮಣ್ಣಿನ ಮೇಲಿನ ಗೌರವ, ನಮ್ಮ ಸಂಪ್ರದಾಯದ ಮೇಲಿನ ನಂಬಿಕೆ ಮತ್ತು ಪ್ರಕೃತಿಯನ್ನು ಪೂಜಿಸುವ ಮನಸ್ಸು ಬದಲಾಗಬಾರದು. ಈ ನಾಗರ ಪಂಚಮಿ ಪ್ರತಿಯೊಬ್ಬರ ಜೀವನದಲ್ಲೂ ಶಾಂತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರಲಿ. ನಾಗದೇವರಿಗೆ ಭಕ್ತಿಪೂರ್ವಕ ನಮಸ್ಕಾರ. ನಿಮಗೂ ನಿಮ್ಮ ಕುಟುಂಬಕ್ಕೂ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು.